ಯಾರಿಗಾದ್ರೂ ಲಕ್ವ ಹೊಡೆದ್ರೆ ಆಂಧ್ರಾಗೆಲ್ಲ ಹೋಗ್ಬೇಡಿ, ಬನ್ನಿ ದಯವಿಟ್ಟು ಯಾರು ಹೋಗ್ಬೇಡಿ, ಅಲ್ಲಿ ಗಂಟ ಹೋಗ್ಬೇಡಿ. ಎಲ್ಲಾರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೋಬಹುದು. ಇಲ್ಲಿ ನೀವು ಬಂದು ಔಷಧಿ ತಗೊಂಡು ಹೋಗ್ಬೋದು. ಇಲ್ಲ ನಮ್ಮ ಮನೇಲಿ ಔಷಧಿ ತಗೊಂಡ್ರೆ ನೋಡ್ಕೊಳಕ್ ಯಾರು ಇಲ್ಲ, ಯಾವ ತರ ಔಷಧಿ ಕೊಡಬೇಕು ನಿಮಗೆ ಗೊತ್ತಿಲ್ಲ ಅನ್ನೋದಾದ್ರೆ ಇಲ್ಲೇ ಕರ್ಕೊಂಬಂದು ನೀವು ಅಡ್ಮಿಟ್ ಮಾಡ್ಬೋದು ಈ ಹಾಸ್ಪಿಟಲ್ನಲ್ಲಿ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಪ್ರವೀಣ್ ರೆಡ್ಡಿ ಅಂತ. ನಮ್ದು ಆಂಧ್ರ ಪ್ರದೇಶದ ವಿರೂಪಾಕ್ಷಪುರ ಗ್ರಾಮದವನು ನಾನು. ವಿರೂಪಾಕ್ಷಪುರಂ ಅಂದ ತಕ್ಷಣ ನೆನಪಾಯ್ತಾ, ಮನೆಯಲ್ಲಿ ಯಾರಿಗಾದ್ರೂ ಸ್ಟ್ರೋಕ್ ಆಯ್ತು ಅಂದ ತಕ್ಷಣ ಮನೇಲಿ ಫುಲ್ ಗಾಬರಿ, ಅಯ್ಯೋ ಎಲ್ಲಪ್ಪ ಔಷಧಿ ಕೊಡ್ಸೋದು, ಏನ್ ಮಾಡೋದು ಅನ್ನೋ ಟೈಮಲ್ಲಿ ವಿರೂಪಾಕ್ಷಪುರಂ ಅಂದ್ರೆ ಆಂಧ್ರಾಗ ಹೋಗ್ತಾ ಇದ್ರು ಸರ್. ಇಲ್ಲಿ ಕೂಡ ಅಲ್ಲಿ ಜನ ಬರ್ತಾ ಇದಾರಾ? ಹೌದು ಸರ್, ಡೈಲಿ ಬರ್ತಾ ಇದ್ದಾರೆ. ನಮ್ಮ ಯಾವ ಊರಿಂದ ಜನ ಜಾಸ್ತಿ ಬರ್ತಾರೆ ಸರ್? ಕರ್ನಾಟಕದಿಂದ ಬರ್ತಾರೆ. ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿಂದ ತುಂಬಾ ಜನ ನಮ್ಮೂರಿಗೆ ಬರ್ತಾ ಇದ್ದಾರೆ. ನೋಡಿ, ನಮ್ಮೂರಲ್ಲಿ ಸ್ಟ್ರೋಕ್ ಆಗಿರೋ ಪೇಷಂಟ್ಸ್ಗೆ ಇದೇ ಔಷಧ ನಾವು ಕೊಡೋದು. ನೋಡಿ, ಸ್ಟ್ರೋಕ್ ಪೇಷಂಟ್ಸ್ಗೆ ಇದೇ ಔಷಧಿ ಕೊಡೋದು. ಈ ಒಂದು ನಾಟಿ ಔಷಧಿ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕದಿಂದ, ಬ್ಯಾಂಗ್ಳೂರಿಂದ, ಸುಮಾರು ಊರುಗಳಿಂದ ಆಂಧ್ರದಲ್ಲಿರೋ ವಿರೂಪಾಕ್ಷಪುರಂವರೆಗೂ ಜರ್ನಿ ಮಾಡ್ತಾ ಇದ್ರು. ಎಷ್ಟು ಕಷ್ಟ ಅಂತಂದ್ರೆ ಬೆಳಗಿನ ಜಾವಕ್ಕೆ ಅಲ್ಲಿ ಇರಬೇಕು, ಖಾಲಿ ಹೋಟೆಲ್ ಕುಡಿಬೇಕು ಅಂತ ಹೇಳ್ತಾರೆ. ಎಲ್ಲರ ಹತ್ರನೂ ಕಾರ್ ಇರಲ್ಲ. ತುಂಬಾ ಜನ ಪೇಷಂಟ್ಸ್ ಅಲ್ಲಿವರೆಗೂ ಜರ್ನಿ ಮಾಡುವಂತ ಕಂಡೀಷನ್ ಇರಲ್ಲ. ಅಂತವ್ರಿಗೆ ಅನುಕೂಲ ಆಗಲಿ ಅಂತ ಆಂಧ್ರದಲ್ಲಿನ ವಿರೂಪಾಕ್ಷಪುರಂ ಅಲ್ಲಿ ಏನ್ ಕೊಡ್ತಾ ಇದ್ರು ಸ್ಟ್ರೋಕ್ ನಾಟಿ ಔಷಧಿ, ಬ್ಯಾಂಗ್ಳೂರಿರೋ JP ನಗರಲ್ಲಿ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಪೇಷಂಟ್ ಅಡ್ಮಿಟ್ ಆದ್ರೆ ಆ ಪೇಷಂಟ್ ಕಂಡೀಷನ್ ಅನ್ನು ನೋಡ್ಬಿಟ್ಟು ಅವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಬೇಕು ಅಂತ ಪ್ಲಾನ್ ಮಾಡಿ, ನಮ್ಮಲ್ಲಿ ನ್ಯೂರಾಲಜಿಸ್ಟ್ ಇರ್ತಾರೆ, ಪಂಚಕರ್ಮ ಥೆರಪಿ ಇರುತ್ತೆ, ಫಿಸಿಯೋಥೆರಪಿ ಇರುತ್ತೆ, ಯಾವ ತರ ಟ್ರೀಟ್ಮೆಂಟ್ ಅವ್ರಿಗೆ ಬೇಕು ಆ ತರ ಟ್ರೀಟ್ಮೆಂಟ್ ಅವ್ರಿಗೆ ಕೊಟ್ಟು ಚೆನ್ನಾಗಿ ಮಾಡಿ ಕಳಿಸ್ಕೊಡ್ತೀವಿ. ಸಾವಿರಾರು ಜನ ಸ್ಟ್ರೋಕ್ ಪೇಷಂಟ್ಸ್ಗಳು ಈ ಜಾಗಕ್ಕೆ ಬಂದು ಹುಷಾರಾಗ್ಬಿಟ್ಟು ಹೋಗಿದ್ರೆ. ದಯವಿಟ್ಟು ವಿಡಿಯೋ ಶೇರ್ ಮಾಡ್ತಾ ಹೋಗಿ. ನೀವು ಬಂದು ಔಷಧಿ ತಗೊಂಡು ಹೋಗ್ತೀರಾ, ಇಲ್ಲಿ ಯಾವ ತರ ಯೂಸ್ ಮಾಡಬೇಕು ಅವ್ರು ಹೇಳ್ಕೊಡ್ತಾರೆ, ತಗೊಂಡು ಹೋಗಿ. ಪೇಷಂಟ್ ಮನೇಲಿ ನೋಡ್ಕೊಳಕ್ ಯಾರು ಇಲ್ವಾ, ಇಲ್ಲಿ ಸೇರಿಸಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ವಿಡಿಯೋ ಶೇರ್ ಮಾಡಿ, ತುಂಬಾ ಜನಕ್ಕೆ ಯೂಸ್ ಆಗುತ್ತೆ. ಆಲ್ ದ ಬೆಸ್ಟ್.